ನಮಸ್ಕಾರ, ನಾನು ನಿಮ್ಮ ಶಶಿ. ಬಿಗ್ ಬಾಸ್ ಸೀಸನ್ 10 ಎಲ್ಲರೂ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಾ ಇದ್ದೀನಿ. ಅದಕ್ಕೆ TRP ಸಾಕ್ಷಿ. ಆದರೆ ಇದೇ ನಮ್ಮ ಪಕ್ಕದ ಸ್ಟೇಟ್ ಅಲ್ಲಿ ತೆಲುಗು ಬಿಗ್ ಬಾಸ್ ಸೀಸನ್ 7 ವಿಜೇತ, ಕಾಮನ್ ಮ್ಯಾನ್ ಆಗಿದ್ದ, ಹೋಗಿ ರೈತರಾಗಿ ಹೋಗಿದ್ದ ಪಲ್ಲವಿ ಪ್ರಶಾಂತ್ ಅವರು ಈಗ ಜೈಲಲ್ಲಿದ್ದಾರೆ. ಯಾಕೆ ಅಂತ ನೋಡಿದ್ರೆ, ಅವರು ಗೆದ್ದು ಬಂದ ಪ್ರೊಸೆಷನ್ ನಡೆಯೋ ವೇಳೆಯಲ್ಲಿ ನಡೆದ ಒಂದಷ್ಟು ಕಿಡಿಗೇಡಿಗಳು ನಡೆಸಿದರೋ, ಯಾರು ನಡೆಸಿದರೋ ಒಂದಷ್ಟು ಕಲ್ಲು ತೂರಾಟಗಳ ವಿಚಾರದಲ್ಲಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ 9 FIR ಕೇಸ್ಗಳನ್ನ ಹಾಕಿ ಜೈಲಿಗೆ ಹಾಕಿದ್ದಾರೆ. ಇವರ ಪರವಾಗಿ ಮಾ ಚಾನಲ್ ನಿಂತ್ಕೊಂಡು, ನಾಗಾರ್ಜುನ್ ಸರ್ ಅವರು ನಿಂತ್ಕೊಂಡು ಅವ್ರನ್ನ ಹೊರಗಡೆ ಕರೆಯುವಂತ ಅಥವಾ ಹೊರಗಡೆ ಬರಕ್ಕೆ ಸಾಧ್ಯತೆಗಳನ್ನ ನೋಡಬೇಕು ಅಂತ ನಾನು ಅನ್ಕೊಂತ ಇದ್ದೀನಿ. ಬಿಕಾಸ್ ಇದೇ ಹುಲಿ ಉಗುರಿನ ವಿಚಾರದಲ್ಲಿ ವರ್ತೂರ್ ಅವರು ಜೈಲಿಗೆ ಹೋದಾಗ ಅವ್ರನ್ನ ಕರ್ಕೊಂಡ್ಬಂದು ಪುನಃ ಚಾನಲ್ಗೆ ಶೋ ಒಳಗಡೆ ಬಿಟ್ಕೊಂಡ್ರು. ಸೊ ಅದೇ ಪರ ಶೋ ಮುಗ್ದಿದೆ ಅಂತ ಅವ್ರನ್ನ ಕೈ ಬಿಡದೆ ಅವ್ರ ಪರವಾಗಿ ನಿಂತ್ಕೋಬೇಕು ಅಲ್ಲಿರುವ ಕಂಟೆಸ್ಟೆಂಟ್ಗಳಾಗಿರಲಿ ಎಲ್ಲರೂ ಅಂತ ನಾನು ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ. ಯಾಕೆಂದ್ರೆ ಐ ಕುಡ್ ಸಿ ದಟ್ ಸ್ಪೆಷಲ್ ಕನೆಕ್ಷನ್. ಬಿಕಾಸ್ ನಾನು ಒಬ್ಬ ಕಾಮನರ್ ಆಗಿ, ಒಬ್ಬ ರೈತನಾಗಿ ಹೋಗಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದೆ. ಅದೇ ವ್ಯಕ್ತಿ ಒಬ್ಬ ಕಾಮನರ್ ಆಗಿ ರೈತನಾಗಿ ಹೋಗಿ ಬಿಗ್ ಬಾಸ್ ನ ಗೆದ್ದು ಹೊರಗಡೆ ಬಂದಿರೋದು ನನಗೆಲ್ಲೋ ಒಂದ್ ಕಡೆ ಐ ಕುಡ್ ಫೀಲ್ ದಟ್ ಕನೆಕ್ಷನ್. ಬಟ್ ಈ ತರ ಆಗಿರೋದು ಒಂದ್ ಸ್ವಲ್ಪ ಬೇಜಾರಾಯ್ತು. ಅದನ್ನ ತಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು, ಹಂಚ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಲವ್ ಯು ಆಲ್.